ಇವತ್ತು ಕುಡಿಯುವ ನೀರಿನ ಯೋಜನೆಗೂ ಕೂಡ ಅವರು ಸಚಿವರಾಗಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಸೋಮಣ್ಣವರು ಸ್ಪೀಡಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಈ ಸರ್ಕಾರ ಬಿಡಿ, ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ನಾನು ಬರೀ ಪೇಪರಲ್ಲಿ MLA ಆಗಿದ್ದೇನೆ. ಸುಮಾರು 2 ವರ್ಷ ಆದ್ರೂ 1 ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ನಮ್ಮ ಜಿಲ್ಲೆಗೆ 2 ಸಲ ಬಂದ್ರು. ನಮ್ಮ ನಾಗವಲಿ ಶಾಲೆಗೆ ಹಿಂದಿನ ಸರ್ಕಾರ 1,40,00,000 ಕೊಟ್ಟಿದ್ದು. ಶಂಕುಸ್ಥಾಪನೆ ಮಾಡಿ ಸಿದ್ದರಾಮಯ್ಯನವರು ಹೋದ ದಿನನೇ ಹಣ ವಿಡ್ರಾ ಮಾಡಿಬಿಟ್ರು. ಸರ್ಕಾರ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕಪ್ಪೌಟ ತೋರಿಸ್ತೀವಿ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು ಬಂದ್ರೆ. ಅವತ್ತು ಪರಮೇಶ್ ಸಾಹೇಬ್ರು 15 ಕೋಟಿ ಕೊಡ್ತೀವಿ, ನಮ್ಮೆಲ್ಲ ಕಾಂಗ್ರೆಸ್ ಶಾಸಕರಿಗೆ ವರ್ಷಕ್ಕೆ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ, ನಿಮಗೆ ವಿರೋಧ ಪಕ್ಷದವ್ರಿಗೆ 15 ಕೋಟಿ ಕೊಡ್ತೀವಿ ಅಂದ್ರು. ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಇವತ್ತು ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಮಣ್ಣು ಇಡೀನೂ ಹಾಕ್ಸಕ್ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ. ಆದ್ರೆ ಸೋಮಣ್ಣವರು ಬಂದಿದ್ದಾರೆ ಕೇಂದ್ರದ ಮಂತ್ರಿಯಾಗಿ, ಇವತ್ತು ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ. ರೈಲ್ವೆಲಂತೂ ಸಾಕಷ್ಟು ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಯೋಜನೆ ಅಡಿಯಲ್ಲಿ ನಾವು ನಮ್ಮ ಗೂಳೂರು ಕೆರೆಗೆ 10 ಕೋಟಿ ರೂಪಾಯಿ ಕೇಳಿದ್ದೇವೆ. ಅಂದ್ರೆ ವಾಕಿಂಗ್ ಮಾಡೋದಕ್ಕೆ ಜನಗಳು, ಮತ್ತೆ ವಿಶೇಷವಾಗಿ ಪಾರ್ಕ್ ಮಾಡೋದಕ್ಕೆ, ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಹಣ ಕೇಳಿದ್ದೇವೆ. ಸುಮಾರು 50 ಕೋಟಿ ರೂಪಾಯಿ ಹಣವನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಈ ಭಾಗದಲ್ಲಿರುವಂತ ಕೆರೆಗಳ ಸೌಂದರೀಕರಣ ಮಾಡೋದಕ್ಕೆ ಮತ್ತೆ ಅಭಿವೃದ್ಧಿ ಮಾಡೋಕ್ಕೆ ಸೋಮಣ್ಣವರು ಇವತ್ತು ನಮಗೆ ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದಾರೆ. 50 ಕೋಟಿ ಕೆರೆಗಳ ಅಭಿವೃದ್ಧಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನನಗೆ ಒಂದು ವಿನಂತಿ ಇದೆ. CRF ಫಂಡ್ ನಮ್ಗೆ ರಸ್ತೆಗೆ 1 ರೂಪಾಯಿ ಕೊಟ್ಟಿಲ್ಲ 2 ವರ್ಷದಲ್ಲಿ. ನಮಗೆ ಗೂಳರ್ವೆಯಿಂದ ಗೂಡೂರು ಬರುವಂತ ರಸ್ತೆ ಇರ್ಬೋದು, ಕೈದಾಳ ಮತ್ತೆ ಎತ್ತನಹಳ್ಳಿ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳು, ಆ ರಸ್ತೆಗೆ ಒಂದು 10 ಕೋಟಿ ಬೇಕು ನಮ್ಗೆ. ಈ ಭಾಗದಲ್ಲಿ ಒಂದು 50 ಕೋಟಿ ನಮಗೆ ರಸ್ತೆ ಕೊಟ್ರೆ ನಾವು ಮುಂದಿನ ಚುನಾವಣೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಚುನಾವಣೆಗೆ 50 ಕೋಟಿ ಬಂದ್ರೆ 1 ವರ್ಷ ಬೇಕದು ಟೆಂಡರ್ ಆಗಿ ಆಗೋದಕ್ಕೆ. ಅಷ್ಟರೊಳಗೆ ನಾವು ಮುಖ ತೋರಿಸ್ಕೊಂಡು ಜನಗಳ ಮುಂದೆ ಹೋಗ್ಬೋದು. ಅದಕ್ಕೆ ಸೋಮಣ್ಣವರು ದೊಡ್ಡ ಮನಸ್ಸು ಮಾಡಿ ಈ ಸರ್ಕಾರ ಅಂತೂ ಬಡವ್ರ ಪಾಲು ಸತ್ತೋಗಿದೆ. ಬರೀ ಭಾಗ್ಯಗಳಲ್ಲೇ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದ್ರೆ 5 ಪಂಚ ಭಾಗ್ಯಗಳಲ್ಲೇ ಸರ್ಕಾರ ಅಂತ ಹೇಳಿದ್ದಾರೆ. ಬಡವ್ರ ಪಾಲ್ಗಂತೂ ಈ ಸರ್ಕಾರ ಸತ್ತೋಗಿದೆ. ನಾನು ಹೇಳ್ತೇನೆ, ಇವತ್ತು ಎಲ್ಲ ರೇಟ್ಗಳು, ಬಸ್ ಚಾರ್ಜ್ ಇಂದ ಹಿಡಿದು, ಎಣ್ಣೆಯಿಂದ ಹಿಡಿದು ಯಾವ್ದ್ರ ಮೇಲೂ ಈ ಸರ್ಕಾರ ಬಿಡ್ಲಿಲ್ಲ. 1.5 ವರ್ಷದಲ್ಲಿ ಜನಗಳ ಮೇಲೆ ಬರೆ ಎಳೆದಾಕ್ಬಿಟ್ರು ಬಡವ್ರ ಮೇಲೆ. ಬಡವ್ರು ಹಣ ಕಿತ್ತು ಬಡವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ, ಅದ್ರ ಶ್ರೀಮಂತರಿಗೂ ಸೇರಿಸ್ಕೊಡ್ತಾವ್ರೆ. ಬಡವ್ರು ಕೊಡೋದಕ್ಕೆ ನಮ್ದೇನ್ ತಕರಾಲಿಲ್ಲ ಬಾಕಿಗಳನ್ನ, ಆದ್ರೆ ಶ್ರೀಮಂತರಿಗೂ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಡವ್ರ ಹಣ ತಗೊಂಡು ಕಾಂಗ್ರೆಸ್ ಪಾರ್ಟಿ ಕಟ್ಟುವಂತ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ.